Watch full episodes on Jio Hotstar. ರೆಕ್ಕೆ ಬಿಚ್ಕೋ, ರೆಕ್ಕೆ ಬೇಗ ಅಗಲ ಮಾಡ್ಕೋ, ರೆಕ್ಕೆ ಬಿಚ್ಕೋ. ಅಯ್ಯೋ ನನ್ ಬಿಟ್ಬಿಡು, ಬಾಯಿಂದ ಆಚೆ ಬಿಟ್ಬಿಟ್ಟಣ್ಣ. ಅಡೇ ಡಾಕ್ಟ್ರಣ್ಣ, ಬಿಡಿಸಿ ಹೆಂಗಾರ ಮಾಡಿ. ಅಯ್ಯೋ ಅರೇ ರೆಕ್ಕೆ ಬಿಚ್ಚ ಕೇಳಿದ್ ನಿಂಗೆ, ಬಾಯಿ ಬಿಡಕ್ಕಲ್ಲ, ಮತ್ತೆ ಟ್ರೈ ಮಾಡು. ಇದಕ್ ನನ್ ಜೊತೆ ಏನ್ ದುಶ್ಮನ್ ಇಟ್ಕೊಂಡಿದೆ ಮಾಮನಿ? ವೆರಿ ಗುಡ್, ವೆರಿ ಗುಡ್. ಹೊಗೆ ಬಂತಲ್ಲ, ಇನ್ನೇನ್ ಬೆಂಕಿನೂ ಆಚೆ ಬಂದೇ ಬರುತ್ತೆ. ಆ ಬ್ಲ್ಯಾಕ್ ಡ್ರ್ಯಾಗನ್ ಬರ್ತಿದ್ದಾರೆ. ಈಗ ಅವ್ರು ನನ್ ಬಿಡೋದಿಲ್ಲ. ನಾನೇನ್ ಮಾಡ್ಲಿ? ನಾನು ಎಲ್ಲಿ ಹೋಗಡ್ಕೊಳ್ಳಿ? ಇಲ್ಲೇ ಹೋಗಡ್ಕೊಳ್ತೀನಿ. ಅರೆ ಡ್ರ್ಯಾಗನ್, ಇಲ್ಲಿ ಬಚ್ಚಿಕೋಬೇಡ, ನದಿಯಿಂದ ಆಚೆ ಹೋಗ್ಬಿಡು ಬೇಗ. ಹಾ ಡ್ರ್ಯಾಗನ್ ಬ್ರದರ್, ನೀನ್ ಬೇಗ ನದಿ ದಾಟ್ಬಿಟ್ಟು ಕಾಡ್ಗೋಗಿ ಬಚ್ಚಿಕೊಂಬಿಡಲಾರು. ಆ ಬ್ಲ್ಯಾಕ್ ಡ್ರ್ಯಾಗನ್ ಕತೆನ ನಾವ್ ವಿಚಾರಿಸ್ಕೋತೀವಿ. ಎಲ್ಲ ಮುಚ್ಕೊಬಿಡ್ತೀನಿ, ಮುಖಕ್ಕೆಲ್ಲ ಮುಚ್ಕೊಬಿಡ್ತೀನಿ, ಯಾರಿಗೂ ಕಾಣಿಸೋದೇ ಇಲ್ಲ. ಅಬ್ಬ ಡ್ರ್ಯಾಗನಿ, ನಮಗ್ ಗೊತ್ತಿದೆ ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ. ನಮ್ಗೆ ನೀನ್ ಎಲ್ಲಿದ್ಯಾ ಅಂತ ಅದ್ರ ಸ್ಮೆಲ್ ಗೊತ್ತಾಗ್ತಾ ಇದೆ. ಹೊರಗಡೆ ಬಂದ್ಬಿಡು, ಇಲ್ಲಾಂದ್ರೆ ಸರಿಗಿರೋದಿಲ್ಲ. ಏಯ್ ಬಟಕ್, ಬೇಗ ಬಾ ಇಲ್ಲಿ, ನನಗೆ ಹಿಂದೆಗಡೆ ಕಡಿತಾ ಇದೆ. ಬೇಗ ಕಿರಿ ಬಾ ಇಲ್ಲಿ, ಬೇಗ ಬಾ. ಸ್ವಲ್ಪ ಕೆರ್ಕೊಳ್ಳೋದನ್ನ ಬಿಟ್ಬಿಟ್ಟು ಡ್ರ್ಯಾಗನಿನ ಹುಡ್ಕೋದ್ ಕಲಿ ಮೊದ್ಲು. ಇಲ್ಲ ಸೇನಾಪತಿ ಬಂದು ನಮ್ಗೆ ಕಿತಾಪತಿ ಮಾಡಕ್ ಬಿಡ್ತಾನೆ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಜುವಾ ಅವ್ರ ಬಾಟ ಏನಾಯ್ತು? ಇದುವರೆಗೂ ಸಿಗ್ಲಿಲ್ವಾ?
4 ಕಡೆ ನೀಟಾಗಿ ನೋಡಿ. ಇಲ್ಲೆಲ್ಲೂ ಸಿಗ್ಲಿಲ್ವಾ? ನದಿಯಿಂದ ಆ ಕಡೆ ಹೋಗಿ ನೋಡಿ. ಜಲ್ದಿ ನೋಡಿ, ಹೋಗಿ. ಕಡಿತಾ ಇದೆ. ಸಾರಿ ಸೇನಾಪತಿಜಿ, ಹೋಗಿ ನೋಡ್ತೀವಿ. ಪತ್ಲು ನಾವೀಗ ಆ ಕಡೆ ಹೋಗ್ಬಿಟ್ಟು ಡ್ರ್ಯಾಗನ್ ಹೇಳ್ಬೇಕು ಕಣೋ. ಮನುಷ್ಯರೇ, ಹೇಗಿದ್ದೀರಾ? ಡ್ರ್ಯಾಗನ್ ಸ್ನೇಹಿತ, ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ಆಡ್ಕೊಂಡಿದ್ದೀನಿ. ಅವ್ರು ನನ್ನನ್ನ ಹುಡ್ಕಕ್ಕಾಗೋದಿಲ್ಲ. ಆಹಾಹಾ, ನೀನ್ ಬಚ್ಚಿಕೊಂಡಿರೋ ಸ್ಟೈಲು ನನಗೆ ಸಖತ್ ಇಷ್ಟ ಆಗ್ತಾ ಇದೆ. ಓಡೋಗ್ಬಿಡು ಇಲ್ಲಿಂದ, ಯಾಕಂದ್ರೆ ಅವ್ರು ಇಲ್ಲಿಗೆ ಬರೋ ಚಾನ್ಸಸ್ ಇದೆ. ಹೋಗು, ಮೇಲೆ ಹಾರ್ಕೊಂಡು ಹೋಗು, ಮತ್ತೆ ಅಂಡರ್ಗ್ರೌಂಡ್ ರಿವರ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರು. ಆಗ ನೀನು ನಿನ್ ಮನೆನ ಸೇರ್ಕೊಂಡ್ಬಿಡ್ತೀಯ. ಆದ್ರೆ ನೀನ್ ನಂಗ್ ಮಾತ್ ಕೊಟ್ಟಿದೆ ಅಲ್ವಾ, ನೀನ್ ನನ್ ಜೊತೆ ನಮ್ ಮನೆಗ್ ಬರ್ತೀಯಾ ಅಂತ, ನಮ್ ಎಲ್ಲರನ್ನು ನೀವು ಬ್ಲಾಕ್ ಡ್ರ್ಯಾಗನ್ಸ್ ಇಂದ ಕಾಪಾಡ್ತೀಯಾ ಅಂತ. ಹಾ ಸ್ನೇಹಿತ, ನಾನೇನೋ ಹೇಳಿದ್ದೆ, ಆದ್ರೆ ಬ್ಲಾಕ್ ಡ್ರ್ಯಾಗನ್ ಯಾವುದೇ ಸಮಯದಲ್ಲಿ ಇಲ್ಲಿ ಬರೋ ಚಾನ್ಸಸ್ ಇದೆ. ನೀನ್ ಬೇಗ ಹಾರ್ಕೊಂಡು ನಿಮ್ ಮನೆ ಕಡೆ ಹೋಗೋದನ್ನ ಯೋಚನೆ ಮಾಡು. ಎಲ್ಲೂ ನಿಂತ್ಕೋಬೇಡ. ನಾನು ನಮ್ ಸ್ನೇಹಿತರ ಜೊತೆ ನಿನ್ನ ನೋಡಕ್ ಖಂಡಿತ ಬಂದೇ ಬರ್ತೀನಿ. ಮೋಟು, ಬೇಗ ಬಂದ್ಬಿಡು. ಡ್ರ್ಯಾಗನೇ, ನನ್ ಮಗನೇ. ನೀನ್ ಬಂದ್ಬಿಟ್ಟಿಯ ಮಗ್ನೆ. ಇವರೆಲ್ಲ ಯಾರು ಮಗ್ನೆ? ಅಮ್ಮ, ಹೆದರ್ಬೇಡಿ, ಇವ್ರು ನನ್ ಫ್ರೆಂಡ್ಸ್ ಮೋಟು ಪತ್ಲು. ಇವರಿಂದಾನೇ ನಾನು ಇಷ್ಟು ಹುಷಾರಾಗಿ ನಿಮ್ ಹತ್ರ ಬರಕಾಗಿದ್ದು. ನೀನು ಹಾರೋದನ್ನ ಹೇಗೆ ಕಲ್ತೆ ಡ್ರ್ಯಾಗನೇ? ನಂಗೆ ಹಾರೋದನ್ನು ನನ್ನ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದಾರೆ. ಇವರು ಮನುಷ್ಯರು, ಮತ್ತೆ ಇಲ್ಲಿಗೆ ನಮಗ್ ಸಹಾಯಕ್ ಮಾಡಕ್ ಬಂದಿದ್ದಾರೆ. ನಾನು ಮನುಷ್ಯರ ಬಗ್ಗೆ ತುಂಬಾನೇ ಕೇಳಿದೀನಿ. ಇವರು ತುಂಬಾನೇ ವೇಗವಾಗಿರ್ತಾರೆ, ಮತ್ತೆ ತುಂಬಾನೇ ಭಯಂಕರವಾದ ಆಯುಧಗಳಿರುತ್ತೆ. ಅದ್ರಿಂದ ಅವರು ಹಾರೋ ಡ್ರ್ಯಾಗನ್ ನೆಲದಿಂದಾನೇ ಸಾಯಿಸ್ಬಿಡ್ಬೋದು. ಇದ್ರ ಅರ್ಥ ನಿನಗೆ ಅರ್ಥ ಆಯ್ತಾ ಸೋಗ? ಇದ್ರ ಅರ್ಥ ಏನು ಅಂತಂದ್ರೆ, ಇಲ್ಲ, ನಿಂತ್ಕೊಳ್ಳಿ. ಅರೆ ನಿಂತ್ಕೊಳ್ಳಿ, ನೀವೆಲ್ಲರೂ ಎಲ್ಲೋಗ್ತಿದ್ದೀರಾ? ದಯವಿಟ್ಟು ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ, ನಿಂತ್ಕೊಳ್ಳಿ ಪ್ಲೀಸ್. ನೀವೆಲ್ಲ ಯಾಕೆ ಓಡ್ತಿದ್ದೀರಾ? ನನ್ ಮಾತನ್ನ ನಂಬಿ. ಇವರೆಲ್ಲ ತುಂಬಾನೇ ಒಳ್ಳೆಯವರು, ಮತ್ತೆ ಇವರೇನೆ ನನ್ ಜೀವ ಕಾಪಾಡಿದ್ದು. ನಮ್ಮಿಂದ ಖಂಡಿತ ನಿಮ್ಗೇನೂ ತೊಂದರೆ ಆಗೋದಿಲ್ಲ. ಬ್ಲ್ಯಾಕ್ ಡ್ರ್ಯಾಗನ್ನ ಓಡ್ಸಕ್ಕೆ ನಾವು ನಿಮ್ಗೆ ಸಹಾಯ ಮಾಡಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ನೋಡಿ, ನಾವು ಬ್ಲ್ಯಾಕ್ ಡ್ರ್ಯಾಗನ್ಗೆ ಇಲ್ಲಿಂದ ಪರ್ಮನೆಂಟ್ ಆಗಿ ಓಡ್ಸೋದಿಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ದೀವಿ. ಕೇಳಿಸ್ಕೊಂಡ್ರ ನೀವೆಲ್ಲ? ಇವರು ಇಲ್ಲಿ ನಮ್ಗೆ ಸಹಾಯ ಮಾಡ್ತಾರಂತೆ. ಇವರು ಬ್ಲಾಕ್ ಡ್ರ್ಯಾಗನ್ಸ್ ನ ಓಡಿಸ್ಬಿಡ್ತಾರೆ. ಯಾರಾದ್ರೂ ನಮಗೆ ಚಂದ್ರನ್ ತುಂಡನ್ನ ತಂದ್ಕೊಡ್ತೀನಿ ಅಂತಂದ್ರೆ ಅದ್ರ ಅರ್ಥ ಏನಾಗುತ್ತೆ? ಅದರ ಅರ್ಥ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ. ಅವ್ರನ್ನ ಯಾವತ್ತೂ ನಂಬೇಡಿ, ಮತ್ತೆ ಅವಕಾಶ ಸಿಕ್ತಾಗ್ಲೇ ಓಡಿ. ಅಯ್ಯೋ, ನಿಂತ್ಕೊಳ್ಳಿ. ನನ್ನ ಮಾತು ಕೇಳಿ. ಯಾಕೆ ಕೊಡ್ತಾ ಇದ್ದೀರಾ? ನಮ್ಮೇಲೆ ನಂಬಿಕೆ ಇಡಿ, ದಯವಿಟ್ಟು ನಂಬಿಕೆ ಇಡಿ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಪ್ಲೀಸ್. ರಾಣಿಯವರೇ, ನೀವು ನಮ್ಮನ್ನ ನೋಡಿ ಯಾಕೆ ಅಷ್ಟೊಂದು ಎದುರ್ಕೋತಾ ಇದ್ದೀರಾ? ನಾವೆಲ್ಲರೂ ನಿಮ್ಮ ಡ್ರ್ಯಾಗೋನಿಯಾ ಸ್ನೇಹಿತರು. ಅಂದ್ರೆ ನಿಮಗೂ ನಾವು ಸ್ನೇಹಿತರು ತಾನೇ? ಅಲ್ಲ, ಯಾಕೆ ನೀವು ಮಾತ್ಗೂ ಓಡಿ ಓಡಿ ಓಡೋಣ ಅಂತ ಹೇಳ್ತಾ ಇರ್ತೀರಲ್ಲ? ಅಲ್ಲ, ನೀವು ಇವ್ರಿಗೆಲ್ಲ ಬರೀ ಓಡೋದನ್ನೇ ಹೇಳ್ಕೊಟ್ಟಿದ್ದೀರಾ? ಹೇಳಿ. ಓಡು ಅಂತಂದ್ರೆ ಅದು ಜೀವನದ ಅರ್ಥ. ಅಪಾಯನ ನೋಡಿ ಯಾರು ಎಷ್ಟು ಬೇಗ ಓಡ್ತಾರೋ ಅವ್ರ ಜೀವನ ಅಷ್ಟು ಉದ್ದ ಬೆಳೆಯುತ್ತೆ. ಬ್ಲಾಕ್ ಡ್ರ್ಯಾಗನ್ ನ ನೋಡಿ ನಾವು ಓಡ್ತೀವಿ, ಅದೇ ನಮಗೆ ಸ್ವಾತಂತ್ರ್ಯ. ಅಯ್ಯೋ, ಓಡೋಗೋದು ಅಂದ್ರೆ ಸ್ವಾತಂತ್ರ್ಯ ಅಲ್ಲ, ಗುಲಾಮಿತನ. ಕಷ್ಟನ ಎದುರಿಸ್ಬೇಕೇ ಹೊರತು ಓಡೋಗ್ಬಾರ್ದು. ಇಲ್ಲಿ ನೋಡಿ, ನೀವೆಲ್ರೂ ಆ ಬ್ಲ್ಯಾಕ್ ಡ್ರ್ಯಾಗನ್ನ ಧೈರ್ಯವಾಗಿ ಎದುರಿಸ್ಬೇಕು. ಧೈರ್ಯ ತಂದ್ಕೋಬೇಕು ನೀವೆಲ್ರೂ. ದಯವಿಟ್ಟು ನಮ್ಮ ಮೇಲೆ ನಂಬಿಕೆ ಇಡಿ. ನಾವಿಬ್ರು ನಿಮ್ಗೆಲ್ರಿಗೂ ಹಾರೋದನ್ನ ಹೇಳ್ಕೊಡ್ತೀವಿ, ಅಲ್ವೇನಾ? ನೋಡಿ, ನೀವು ನನ್ ಮಗನ್ ಗೆಳೆಯರಾಗಿರೋದ್ರಿಂದ ನಾನು ನಿಮ್ ಮೇಲೆ ನಂಬಿಕೆ ಇಡ್ತೀನಿ. ಸರಿ, ಹಾಗಾದ್ರೆ ಪ್ರಯತ್ನ ಪಟ್ ನೋಡಿ. ನಾವೆಲ್ಲರೂ ನಿಮ್ಗೆ ಬೆಂಬಲಿಸ್ತೀವಿ. Left, right, 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 left. ಎಲ್ಲರೂ ರೆಡಿ ಆಗಿದ್ದೀರಾ?
ಓಕೆ ಮೊದ್ಲು ನೀವೆಲ್ರೂ ನಿಮ್ ಬಾಯಿಂದ ಬೆಂಕಿ ತರ್ಸೋದಕ್ಕೆ ಪ್ರಯತ್ನ ಮಾಡಿ, ಸರಿನಾ? ಆದ್ರೆ ಬಾಯಿಂದ ಬೆಂಕಿ ಬರೋದು ಈ ರೇನ್ಬೋಸ್ ಬೇರಿಸ್ ತಿಂದ್ಮೇಲೆ. ಅದೆಲ್ಲ ನೀವ್ ಅನ್ಕೊಂಡಿರೋ ತಪ್ಪು ಕಲ್ಪನೆಗಳು. ಯಾವಾಗ ಡ್ರ್ಯಾಗನ್ಗೆ ಸಿಟ್ಟು ಬಂದ್ಬಿಡುತ್ತೋ ಆಗ ಅದ್ರ ಬಾಯಿಂದ ಬೆಂಕಿ ಬಂದ್ಬಿಡುತ್ತೆ. ನಿಮ್ಗೆಲ್ರಿಗೂ ಆ ಬ್ಲಾಕ್ ಡ್ರ್ಯಾಗನ್ ಮೇಲೆ ಸಕ್ಕ ಸಿಟ್ಟಿದೆಯಲ್ಲ, ಆ ಸಿಟ್ಟನ್ನ ದಯವಿಟ್ಟು ಹೊರಗಡೆ ಹಾಕಿ. ಆಗ ಬೆಂಕಿ ಖಂಡಿತ ಆಚೆ ಬರುತ್ತೆ. ಯೋಚನೆ ಮಾಡಿ, ಆ ಬ್ಲಾಕ್ ಡ್ರ್ಯಾಗನ್ ನಿಮ್ ಮೇಲೆಲ್ಲ ಹಲ್ಲೆ ಮಾಡಿದೆ. ಅದು ರಾಣಿಯವ್ರನ್ನ ಕಿಡ್ನಾಪ್ ಮಾಡಿ ಹಗ್ಗದಿಂದ ಕಟ್ ಹಾಕ್ಬಿಟ್ಟಿದೆ. ಅದು ರಾಣಿ ಅಕ್ಕಪಕ್ಕ ಬೆಂಕಿನ ಹತ್ತಿಸ್ಬಿಟ್ಟಿದೆ. ಆ ಬೆಂಕಿ ಬೇಗ ರಾಣಿ ಹತ್ರ ಸುತ್ತಾ ಇದೆ. ರಾಣಿ ಜೀವ ಆತಂಕದಲ್ಲಿದೆ. ಈ ಸಮಯದಲ್ಲಿ ನೀವೆಲ್ಲರೂ ಏನ್ ಮಾಡ್ತೀರಾ ಹೇಳಿ? ನನಗ್ ಗೊತ್ತಿದೆ, ಅಮ್ಮ ಇಂಥ ಸಿಚುಯೇಷನ್ ಹ್ಯಾಂಡಲ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ವೆರಿ ಗುಡ್. ಹೇಳು ಜೋಗ, ಅಂತ ಪರಿಸ್ಥಿತಿಲಿ ನೀನು ಏನ್ ಮಾಡ್ತೀಯಾ ಅಂತ. ಅರೆ ನಿಂತ್ಕೊಳ್ಳಿ. ಅಯ್ಯಮ್ಮ, ಇವ್ರಿಗೆಲ್ಲ ಓಡೋದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಮ್ಗೆ ರಾಣಿಯವ್ರು ಹೇಳ್ಕೊಟ್ಟಿರೋದು ಯಾವಾಗ್ಲೇ ಬೆಂಕಿ ಬಂದ್ರು ಅವಾಗ ಓಡ್ಬೇಕು ಅಂತ. ಅದಕ್ಕೆ ರಾಜಮಾತೆಯ ಆಜ್ಞೆಯನ್ನ ನಾವ್ ಯಾವಾಗ್ಲೂ ಫಾಲೋ ಮಾಡ್ತೀವಿ. ಮೋಟು ಇವರಿಗೆಲ್ಲ ಸಿಟ್ಟು ಬರ್ಸೋದು ಒಂದೇ, ಸಕ್ಕರೆ ಹಾಕ್ತಿರೋ ಪಾಯಸ ಕೊಡ್ಸೋದು ಒಂದೇ ಕಡ. ಪತ್ಲು ಟ್ರೈನಿಂಗ್ ಮಾಡ್ಬೇಕಾರೆ ಪಾಯಸ ಪೂರಿ ಎಲ್ಲ ತಿಂತಾರೇನೋ ಹೇಳೋ? ಅಲ್ಲ ಕಣೋ, ಪಾಯಸ ಯಾವತ್ತು ಸಪ್ಪೆ ಇರೋದಿಲ್ಲ ಕೇಳೋ. ಅಯ್ಯೋ ನಿನ್ನ, ಇದು ಗಾದೆ ಕಣೋ, ಗಾದೆ. ಅದ್ರ ಅರ್ಥ ಏನು ಗೊತ್ತೇನೋ? ಇವ್ರಿಗೆ ಸಿಟ್ಟು ಬರ್ಸೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಕಣೋ. ಮೊದ್ಲು ಇವ್ರಿಗೆ ಹಾರೋದನ್ನ ಕಲ್ಸ್ಕೊಡೋಣ, ಓಕೆನಾ? ಡ್ರಾಗೋನೆ, ಮೊದ್ಲು ನೀನು ಹಾರೋದನ್ನ ತೋರಿಸ್ಕೊಡು, ಆಮೇಲೆ ಇವರೆಲ್ಲರೂ ಹಾರ್ತಾರೆ. ಓಕೆ ಮೋಟು. ನಿಮ್ ಕೈಲಿ ಹಾರೋದಕ್ಕೂ ಆಗೋದಿಲ್ಲ, ಬೆಂಕಿ ಉಗುಳೋದಕ್ಕೂ ಆಗೋದಿಲ್ಲ. ಅದೆಂತ ಡ್ರ್ಯಾಗನ್ಗಳು ನೀವು? ಅದೆಂತ ಡ್ರ್ಯಾಗನ್ಗಳು? ಅರೆ ಯಾಕೆ ನೀವೆಲ್ಲರೂ ಆಗ್ಲಿಂದ ಸೈಡ್ ನಲ್ಲಿ ಕೆಳಗಡೆ ಜಾರ್ಕೊಂಡ್ ಬರ್ತಾ ಇದ್ದೀರಲ್ಲ? ಹಾಗೆ ಮೇಲ್ಗಡೆಯಿಂದ ನದಿ ಒಳಗೆ ಡೈವ್ ಮಾಡಿ, ಆಮೇಲೆ ನೋಡಿ ಎಷ್ಟು ಮಜಾ ಇರುತ್ತೆ ಅಂತ. ಅರೆ ಡೈವ್ ಮಾಡಿ. ಆದ್ರೆ ನಾವು ಅಷ್ಟ್ ಮೇಲಿಂದ ಹಾರಿದ್ರೆ ನಮ್ಗೆ ಪೆಟ್ಟಾಗೋದಿಲ್ವಾ? ಅರೆ ಏನು ಏಟ್ ಕಿಟ್ ಬೀಳೋದಿಲ್ಲ. ನಿಮಗ್ ನಂಬಿಕೆ ಇಲ್ವಾ? ನಾವು ಬೇಕಾದ್ರೆ ಡೈವ್ ಮಾಡಿ ನಿಮಗ್ ತೋರಿಸ್ತೀವಿ. ನೀವೆಲ್ಲ ನೋಡಿದ್ರಲ್ಲ ಎಷ್ಟು ಆರಾಮಾಗಿ, ಎಷ್ಟು ಚೆನ್ನಾಗಿತ್ತು ಅಂತ. ಈಗ ಹೇಳಿ, ಯಾರು ಡೈವ್ ಮಾಡ್ತೀರಾ? ಯಾರು ಹೇಳಿ? ಮೊದ್ಲು ನಾನೇ ಹಾಡ್ತೀನಿ. ಈಗ ನಾನು ನಿಮ್ಗೆಲ್ಲ ಯಾವ ರೀತಿ ಹೇಳ್ತೀನೋ ನೀವು ಅದೇ ರೀತಿ ಮಾಡ್ಬೇಕಾಗುತ್ತೆ, ಸರಿನಾ? ಈಗ ನಿಮ್ ರೆಕ್ಕೆಗಳೆಲ್ಲ ಬಿಡಿಸ್ಕೊಳ್ಳಿ. ವೆರಿ ಗುಡ್. ಈಗ ರೆಕ್ಕೆಗಳನ್ನ ಮೇಲೆ ಕೆಳಗೆ ಹೊಡಿರಿ. ವೆರಿ ಗುಡ್. ನಾವು ಹಾರ್ಬೋದು, ನಾವು ಹಾರ್ಬೋದು. ಮೋಟು ಪತ್ಲು, ನನಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಪ್ರಜೆಗಳೆಲ್ಲ ಈಗ ರೆಕ್ಕೆ ತೆರೆದು ಹಾರ್ತಾ ಇದ್ದಾರೆ ಅಂತ. ರಾಣಿಯವರೇ ಮತ್ತಷ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ. ಆಮೇಲೆ ನೋಡ್ತಾ ಇರಿ, ನೀವೆಲ್ರೂ ಬಾಯಿಂದ ಬೆಂಕಿನೂ ಉಗುಳ್ಬಹುದು. ಆಮೇಲೆ ಈ ಬೇರಿಸ್ನ ನೀವೆಲ್ಲರೂ ತಿನ್ಬೇಕಾಗುತ್ತೆ. ಓಕೆ, ನೀವೇ ತಿನ್ಬೇಕಾಗುತ್ತೆ. ಇಲ್ಲ, ಆ ಬೇರೆಸ್ ತಿನ್ನೋಕೆ ಆದೇಶ ನನ್ ಕೊಡೋಕ್ಕಾಗಲ್ಲ. ಓಕೆ, ಏನು ಪರವಾಗಿಲ್ಲ ಬಿಡಿ, ಏನು ಪರವಾಗಿಲ್ಲ. ಆದ್ರೆ ತಾವೆಲ್ಲರೂ ಎಲೆ ಹೂವು ಇದನ್ನೆಲ್ಲ ತಿಂತೀರಾ ತಾನೇ?
ಅಲ್ವಾ? ಅದಕ್ಕೆ ಅವ್ರಿಗೆಲ್ಲ ತಿನ್ನೋದಕ್ಕೆ ತಾವು ಕಣ್ಣು ಮುಚ್ಕೊಂಡು ಆದೇಶ ಮಾಡ್ಬಿಡಿ. ಕಣ್ಣು ಮುಚ್ಕೊಂಡು ತಿಂದ್ರೆ ತಿಂದಿದ್ದೆಲ್ಲ ಸೀದಾ ಹೊಟ್ಟೆ ಒಳಗಡೆನೆ ಹೋಗುತ್ತೆ. ಆಮೇಲೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಇದ್ದಕ್ಕಿದ್ದಂಗೆ ಶಕ್ತಿ ತುಂಬಿಡುತ್ತೆ. ಅದರಿಂದ ಎಲ್ರಿಗೂ ಒಳ್ಳೆ ತಾಕತ್ ಬರುತ್ತೆ. ಪತ್ಲು, ನಿಮ್ ಮಾತ್ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಆದ್ರೆ ನೀವ್ ಹೇಳ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಆದೇಶ ಕೊಡ್ತೀನಿ. ಎಲ್ರೂ ಕೇಳಿ, ಎಲ್ರೂ ಕಣ್ ಮುಚ್ಕೊಂಡೀಗ ತಿನ್ಬೇಕಾಗತ್ತೆ. ಎಲ್ಲಿವರೆಗೂ ಮೋಟು ಪತ್ಲು ನಿಲ್ಸಿ ಅನ್ನಲ್ವೋ ಅಲ್ಲಿವರೆಗೂ. ತಿನ್ನೋದಕ್ಕೆ ಶುರು ಮಾಡಿ. ಏನ್ ತಿನ್ನಿಸ್ಬಿಟ್ಟೆ? ಅಯ್ಯೋ ಮೋಟು, ಏನ್ ತಿನ್ನಿಸ್ಬಿಟ್ಟೆ? ಸಾರಿ. ಅಯ್ಯೋ, ನನ್ ಬಾಯಿಂದ ಬೆಂಕಿ ಬಂತ. ಓಕೆ, ಈಗ ಎಲ್ರೂ ಬೆಂಕಿನ ಉಗುಳ್ದೆ ಹಂಗೆ ಉಳಿಸ್ಕೊಳ್ಳಿ. ಬ್ಲ್ಯಾಕ್ ಡ್ರ್ಯಾಗನ್ಸ್ಗೆ ಬೇಕಾಗುತ್ತೆ. ಅಯ್ಯಮ್ಮ, ನನ್ನ 20 ವರ್ಷದಲ್ಲೇ ಇಷ್ಟೊಂದು ಯಾವತ್ತೂ ಸುಟ್ಟೋಗಿರ್ಲಿಲ್ಲ. ನಾನ್ ಎಲ್ಲರ ಕಡೆಯಿಂದ ಕ್ಷಮೆ ಕೇಳ್ತೀನಿ. ವೆರಿ ವೆರಿ ಸಾರಿ. ಬನ್ನಿ, ಈಗ ಇದೇ ಖುಷಿಯಲ್ಲಿ ತಿಂದು ಮಜಾ ಮಾಡೋಣ. ಅಲ್ಲಿ ನಾನು ನೋಡಿ ಹಿಡ್ಕೊಳ್ಳಿ. ಅದು ಪತ್ಲು ಪತ್ಲುನ ಬ್ಯಾಕ್ ಡ್ರ್ಯಾಗನ್ಸ್ ತಗೊಂಡೋಗಿದ್ದಾರೆ. ಏನು, ನನ್ನ ಸ್ನೇಹಿತನ ಬ್ಲ್ಯಾಕ್ ಡ್ರ್ಯಾಗನ್ಸು ಹಿಡ್ಕೊಂಡು ಹೊಟ್ಟೋಯ್ತಾ? ಇಲ್ಲ, ನಾನು ಈಗಲೇ ಹೋಗಿ ಪತ್ಲುನ ಬಿಡಿಸ್ಕೊಂಡು ಬರ್ತೀನಿ. ನಿಂತ್ಕೊಳ್ಳಿ. ಬ್ಲ್ಯಾಕ್ ಡ್ರ್ಯಾಗನ್ಸ್ಗೂ ಬೇಕಾಗಿರೋದೇ. ಅವರು ಒಬ್ಬರನ್ನ ಹಿಡ್ಕೊಂಡ್ರೆ ಉಳ್ದವ್ರೆಲ್ಲ ಖುದ್ದಾಗಿ ಅವ್ರೇ ಹೋಗ್ತಾರೆ ಅಂತ. ಇದೇ ಅವರ ಕುತಂತ್ರ. ಪ್ಲಾನ್ ಅಂತೆ ಪ್ಲಾನು. ನನ್ನ ಸ್ನೇಹಿತ ಪತ್ತು ಇಲ್ಲದೆ ನಾನು ಇರಕ್ಕಾಗೋದೇ ಇಲ್ಲ. ಡಾಕ್ಟರ್ ಚಿಕನ್ ಸರ್, ರಾಮ, ಬೇಗ ನಡೀರಿ, ಬೇಗ ನಡೀರಿ. ಅಯ್ಯಮ್ಮ ನಡಿ, ನಾವೆಲ್ಲ ಬರ್ತೀವಿ. ಪತ್ಲುನ ಬಚಾವ್ ಮಾಡೋದಕ್ಕೆ ನಾವೆಲ್ಲ ಬಂದೇ ಬರ್ಬೇಕು. ಕ್ವೀನ್ ಬ್ಯೂಟಿನ ನೀವೆಲ್ರೂ ಇಲ್ಲೇ ಇದ್ಬಿಡಿ. ಮೋಟು, ನಿನ್ ಫ್ರೆಂಡ್ ನನ್ ಫ್ರೆಂಡುನು, ನಾನು ಜೊತೆಗೆ ಬರ್ತೀನಿ. ಕೆಟ, ಇನ್ನಷ್ಟು ಸೈನಿಕರನ್ನ ಕಳಿಸು. ಸೇನಾಪತಿ, ಇದೆಂತ ಯುದ್ಧ? ನನಗೇನು ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಮಹಾರಾಜ್, ಇದೆಲ್ಲ ಮನುಷ್ಯರು ಮಾಡಿರೋ ಮಸಲತ್ತು. ಅವರು ತುಂಬಾ ಚಾಲಾಕಿಗಳಿದ್ದಾರೆ. ಆದ್ರೂ ಕೂಡ ಅವ್ರು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಒಳ್ಳೆ ಕೆಲಸ.
ಬೀಳ್ಸಕ್ ಪ್ರಯತ್ನ ಮಾಡು ಬ್ರದರ್, ಬೀಳ್ಸಕ್ ಪ್ರಯತ್ನ ಮಾಡು, ಬಿಡ್ಬೇಡ. ಮೋಟು ಇಂದ ತಪ್ಪಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅಯ್ಯಪ್ಪ, ನನ್ ಡೈಲಾಗ್ ನೀನೇ ಹೇಳ್ತಾ ಇದೀಯಾ? ಪರವಾಗಿಲ್ಲ, ನಾನು ಆಕ್ಷನ್ ಅಂತ ಹೇಳ್ತೀನಿ. ಅಯ್ಯ. ನಿನ್ ಬಿಡಲ್ಲ ಇವತ್ತು, ನಿನ್ ಬಿಡಲ್ಲ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ನನ್ನ ಬೆನ್ನ ಮೇಲಿಂದ ಇಳಿಯೋ. ನೋಡಪ್ಪ, ನಿನ್ ಬಗ್ಗೆ ನನಗೆ ಬೇರೆ ಅಭಿಪ್ರಾಯ ಏನೂ ಇಲ್ಲ. ನಿನಗ್ ಬುದ್ಧಿ ಕಲಿಸ್ಬೇಕು, ಅಲ್ಲಿವರೆಗೂ ನಾ ಇಲ್ಲಿಂದ ಹೋಗೋದಿಲ್ಲ. ಯಾಕೆಂದ್ರೆ ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದೇ ಆಗ್ತಿರುತ್ತೆ, ಕೊನೆಗೂ ಅದು ಕೆಟ್ಟದನ್ನೇ ತೋರಿಸ್ತಾ ಇರುತ್ತೆ. ಜಾಗೋ, ನನ್ ಕುದುರೆ ಸವಾರಿ ಮಾಡಿ ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ಸೋಲ್ ಒಪ್ಕೋ ಸೋಲ್ಲ. ನಿನ್ ಜನಗಳೆದುರಿಗೆ ನಿನ್ ಮಾನ ಮರ್ಯಾದೆ ಎಲ್ಲ ಸುಟ್ಟು ಭಸ್ಮ ಹೋಗ್ಬಿಡುತ್ತೆ ನೋಡೀಗ. ನನ್ನ ಬಿಟ್ಬಿಡು ಪ್ಲೀಸ್, ಪ್ಲೀಸ್ ಬಿಟ್ಬಿಡು. ಮೋಟು ಪತ್ಲು, ಇವ್ರನ್ನ ಬಿಡಬೇಡಿ. ಇವರು ನಮ್ಮ ಪೂರ್ವಜರ ಕಾಲದಿಂದ ನಮ್ಗೆ ತೊಂದರೆ ಕೊಡ್ತಾನೆ ಬರ್ತಿದ್ದಾರೆ. ಇವ್ರನ್ನ ಮುಗಿಸ್ಬಿಡಿ. ಎಲ್ರು ಸ್ವಲ್ಪ ಶಾಂತಿಯಿಂದ ಇರಿ. ಇವನ್ನ ಮುಗಿಸೋದ್ರಿಂದ ನಿಮ್ ಮನ್ಸಲ್ಲಿ ಇವನ್ ಮೇಲೆ ಇನ್ನೂ ದ್ವೇಷ ಹೆಚ್ಚಾಗ್ಬಿಡುತ್ತೆ. ಈ ದೊಡ್ಡ ಜಗತ್ನಲ್ಲಿ ಪ್ರತಿಯೊಬ್ಬರಿಗೂ ಜೀವಿಸೋ ಹಕ್ಕಿದ್ದೇ ಇದೆ. ಓಕೆ ಡ್ರಾಗೋ, ನೀನೇ ಹೇಳು, ನಿನಗೆ ಈ ಗ್ರೀನ್ ಡ್ರ್ಯಾಗನ್ ಮೇಲೆ ಯಾಕಪ್ಪ ಅಷ್ಟೊಂದು ದುಶ್ಮನೆ? ದ್ವೇಷ ಅನ್ನೋದು ಯಾವ್ದು ಇಲ್ಲ. ನಮ್ಮ ಪೂರ್ವಜರು ಹಿಂದಿನಿಂದನೂ ಇವ್ರ ಜೊತೆ ಜಗಳ ಆಡ್ಕೊಂಡೇ ಬರ್ತಾ ಇದ್ರು. ಅದಕ್ಕೆ ನಾವು ಕೂಡ. ಕಾರಣ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ, ಮತ್ತೆ ಯಾರ ಹತ್ರನೂ ನಾವು ಕೇಳೂ ಇಲ್ಲ. ಕಾರಣ ಏನು ಅಂತ ನಾನು ಹೇಳ್ತೀನಿ. ನೀವು ರೇನ್ಬೋ ಬೇರೀಸ್ಗೋಸ್ಕರ ಇವ್ರನ್ನೆಲ್ಲ ಗುಲಾಮರ್ನಾಗ ಇಟ್ಕೊಳಕ್ ನೋಡ್ತಾ ಇದೀರಿ ಅಲ್ವಾ? ನಿಜ ತಾನೇ? ಸ್ವಲ್ಪ ನೋಡಲ್ಲಿ ಇಲ್ಲೆಲ್ಲ ಮರಗಳ ಮೇಲೇನೋ ರೇನ್ಬೋ ಬೇರೀಸು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೋಡು. ನೀವೆಲ್ಲರೂ ಸೇರ್ಕೊಂಡು ಅದನ್ನ ತಿಂತಾ ಇದ್ರು, ಅದಿನ್ನೂ ಮುಗ್ದೇ ಇಲ್ಲ. ಹಾಗಿದ್ರು ಯಾಕೆ ಈ ಹೋರಾಟಗಳೆಲ್ಲ? ಎಲ್ರು ಒಟ್ಟಿಗೆ ಬಾಳೋದನ್ನ ಕಲೀರಿ. AGOG ಕಿಂಗ್ ಡ್ರಾಕೋ, ಇವರು ಸರಿಯಾಗಿ ಹೇಳ್ತಾ ಇದ್ದಾರೆ. ಇವ್ರು ಬೇಕು ಅಂದಿದ್ರೆ ನನ್ನನ್ನ ಮುಗಿಸೇ ಬಿಡ್ಬೋದಿತ್ತು, ಆದ್ರೆ ಇವ್ರು ಆತರ ಮಾಡ್ಲಿಲ್ಲ. ಇವ್ರಿಗೆ ದ್ವೇಷ ಅಲ್ಲ, ಸ್ನೇಹ ಬೇಕು, ಸ್ನೇಹ. ಡ್ರ್ಯಾಗೋನಿಟಾ, ನೀನ್ ಸರಿ ಹೇಳ್ತಾ ಇದೀಯ. ಇವ್ರ ಜೊತೆ ದ್ವೇಷ ಕಟ್ಕೊಂಡು ನಮ್ಗೆ ಇದುವರೆಗೂ ಏನು ಸಿಕ್ಕಿಲ್ಲ. ದ್ವೇಷದ ಹೊರತಾಗಿ ಏನು ಸಿಕ್ಕಿಲ್ಲ. ನಡೀರಿ, ಇವಾಗ ಸ್ನೇಹ ಬೆಳೆಸೋಣ. ಮತ್ತೆ ಯೋಚನೆ ಮಾಡೋದ್ರಲ್ಲಿ ಏನಿದೆ? ಬನ್ನಿ ಎಲ್ರು ಕೈ ಜೋಡ್ಸೋಣ, ಮತ್ತೆ ಸ್ನೇಹಿತರಾಗಿರೋಣ. ಇವತ್ತಿಂದ ನಾನು ಎಲ್ಲರಿಗೂ ಏನು ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಕಡೆಯಿಂದ ಯಾರು ಕೂಡ ಗ್ರೀನ್ ಡ್ರ್ಯಾಗನ್ಸ್ ಮೇಲೆ ದಾಳಿ ಮಾಡೋದಿಲ್ಲ. ಇವತ್ತಿಂದ, ಅದೇ ಇವಾಗಿಂದಾನೆ ನಾವೆಲ್ಲರೂ ಸ್ನೇಹಿತರು. ಮೋಟು ಪತ್ಲು, ನಿಮಗೆ ಧನ್ಯವಾದ. ನೀವು ನಮ್ಮ ಜೀವನವನ್ನೇ ಬದಲಾಯಿಸಿದಿರಾ. ರಾಣಿ ಅವರೇ, ನಮಗೆ ನಿಮ್ಮಂತ ಸ್ನೇಹಿತರು ಸಿಕ್ಕಿದ್ದು ಬಹಳ ಸಂತೋಷ ಆಗ್ತಾ ಇದೆ. ಬಹಳ ಸಂತೋಷವಾಗ್ತಾ ಇದೆ ರಾಣಿ ಅವರೇ. ಡಾಕ್ಟರ್ಣ, ಶೂಟಿಂಗ್ ಮುಗ್ದೋಗಿದ್ರೆ ನಾವು ಹೋಗೋಣ. ಡಾಕ್ಟ್ರಣ್ಣ, ಒಂದ್ ನಿಮಿಷ ಡಾಕ್ಟ್ರಣ್ಣ. ನೀವು ಇದನ್ನ ಶೂಟ್ ಮಾಡ್ಕೊಂಡು ತಗೊಂಡೋದ್ರೆ ದೇಶ ವಿದೇಶಗಳಲ್ಲಿ ನಿಮ್ಗೆ ಹೆಸರೇನೋ ಬರುತ್ತೆ, ನೀವು ಫೇಮಸ್ಸು ಆಗ್ಬಿಡ್ತೀರಾ. ಆದ್ರೆ ಈ ಡ್ರ್ಯಾಗನ್ಗಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಜನಗಳಿಗೆ ಈ ಡ್ರ್ಯಾಗನ್ ಬಗ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಇದನ್ನ ನೋಡಕ್ಕೆ ಜನರು ಇಲ್ಲಿಗೂ ಬಂದ್ಬಿಡ್ತಾರೆ. ಜನರು ಜೀವನ ಮಾಡಕ್ಕೂ ಇವ್ರನ್ನ ಬಿಡೋದೇ ಇಲ್ಲ. ಆಮೇಲೆ ಇವ್ರಿಗೆ ಬಹಳ ತೊಂದ್ರೆನೂ ಆಗ್ಬಿಡುತ್ತೆ. ಇವಾಗ ತಾನೇ ಪಾಪ ಅವ್ರು ಹೇಗೋ ಜೀವನ ಪ್ರಾರಂಭ ಮಾಡಿದ್ದಾರೆ. ಅವ್ರ ಜೀವನ ಪ್ರಾರಂಭ ಮಾಡಕ್ ಮುಂಚೆನೆ ಜನಗಳು ಹಾಳು ಮಾಡ್ಬಿಡ್ತಾರೆ. ಅಯ್ಯೋ ಮೋಟು ಪತ್ಲು, ನನ್ ಜೀವದ ಗೆಳೆಯ, ನೀನ್ ಹೇಳ್ತಾ ಇರೋದು ಸರಿ ಕಣಯ್ಯ. ಆದ್ರೆ ಒಂದ್ ಮಾತು, ನಾನ್ ಇವ್ರ ಜೀವನನ ತೊಂದ್ರೆ ಖಂಡಿತ ಸಿಕ್ಕಾಕ್ಸಲ್ಲ ಕಣಯ್ಯ. ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಹಾಗೆ ಕಡೆವರ್ಗುನು ಒಳ್ಳೇದೇ ಆಗುತ್ತೆ. ಇವತ್ತಿಂದ ಯಾವುದೇ ಬ್ಲ್ಯಾಕ್ ಡ್ರ್ಯಾಗನ್ ಇಲ್ಲ, ಹಾಗೆ ಯಾವುದೇ ಗ್ರೀನ್ ಡ್ರ್ಯಾಗನ್ ಇಲ್ಲ, ಎಲ್ರೂ ಒಂದೇನೆ. Watch India's largest kids library only on Jio Hotstar. Download the app now.